ಓಕೆ ಓಕೆ ವೀರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಎನಿವೆ, ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಂಪುಟ ವಿಸ್ತರಣೆ ಆಗಿದ್ದೇ ತಡ ಅಸಮಾಧಾನದ ಬೇಗುದಿ. ನಿನ್ನೆ ಅಂತೂ ಸಾಲಾಗಿ ಶಾಸಕರು ಓಪನ್ ಅಪ್ ಆಗಿ ಹೇಳ್ಬಿಟ್ರಪ್ಪ, ರಾಜೀನಾಮೆ ಕೊಟ್ಬಿಡ್ತೀವಿ ಅಂತ. ಕೆಲವರು ರಾಜೀನಾಮೆ ಪತ್ರ ಇಟ್ಕೊಂಡೇ ಹೋಗ್ಬಿಟ್ರು. ಹೆದರಿಸಲು ರಾಜೀನಾಮೆ ಕೊಡ್ತೀವಿ ಅಂತಿದ್ದಾರೆ. ಅಪ್ಪಿ ತಪ್ಪಿ ರಾಜೀನಾಮೆ ಕೊಟ್ರೆ ಅಂಗೀಕಾರ ಆಗೋದು ಗ್ಯಾರಂಟಿ ಅಂತೆ ಕಾಂಗ್ರೆಸ್ ನಲ್ಲಿ. ಯಾರೇ ರಾಜೀನಾಮೆ ಕೊಟ್ಟರು ಕೂಡ ಅಂಗೀಕರಿಸೋದಕ್ಕೆ ಖಡಕ್ ಸೂಚನೆ ಕೊಡಲಾಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಹೈಕಮಾಂಡ್ ನಿಂದಲೇ ಬಂದಿದೆ ಅಂತೆ ಖಡಕ್ ಸಂದೇಶ. ರಾಜೀನಾಮೆ ಕೊಡುವಂತ ಬೆದರಿಕೆ ಒಡ್ಡಂಗಿಲ್ಲ ಪಕ್ಷಕ್ಕೆ. ಬಂಡಾಯ ಎದ್ದು ರಾಜೀನಾಮೆ ಕೊಟ್ಟವರ ಶಾಸಕ ಸ್ಥಾನಕ್ಕೆ ಕುತ್ತು ಬರುತ್ತೆ. ಸಚಿವ ಸ್ಥಾನ ಸಿಗದೆ ಹೋಗಿರೋದಕ್ಕೆ ಬಂಡಾಯ ಎದ್ದವರಿಗೆ ಖಡಕ್ ಸಂದೇಶ ರವಾನೆಯಾಗಿದೆ. ಎಲ್ಲರಿಗೂ ಸಚಿವ ಸ್ಥಾನ ನೀಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೈಕಮಾಂಡ್ ಮನವರಿಕೆ ಮಾಡಿದೆ. ಈಗ ಸಚಿವ ಸ್ಥಾನ ನೀಡಿರೋದು ಪಕ್ಷದ ಮತ್ತು ನಾಯಕರ ತೀರ್ಮಾನ ಆಗಿದೆ. ಪಕ್ಷ ಹಾಗೂ ನಾಯಕರ ತೀರ್ಮಾನವನ್ನ ಎಲ್ಲರೂ ಕೂಡ ಗೌರವಿಸಬೇಕು. ಪಕ್ಷದ ವಿರುದ್ಧ ನಡೆಯುವ ಶಾಸಕರ ನಡೆಗೆ ಹೈಕಮಾಂಡ್ ಆಕ್ರೋಶ ಹೊರಹಾಕಿದೆ. ವ್ಯಕ್ತಿಗಿಂತ ಪಕ್ಷ ದೊಡ್ಡದು ಎಂಬ ಸಂದೇಶ ನೀಡುವಂತೆ ಸೂಚನೆ ಕೊಡಲಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ಗೆ ಸೂಚನೆ ಕೊಡಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ತಾಳ್ಮೆ, ತ್ಯಾಗ, ಸಂಯಮ ಅಗತ್ಯ ಇದೆ. ಮುಂದೆ ಸ್ಥಾನಮಾನ ಸಿಕ್ಕೇ ಸಿಗುತ್ತೆ. ಎಲ್ಲರಿಗೂ ಒಮ್ಮೆಲೇ ಸ್ಥಾನಮಾನ ನೀಡೋದಕ್ಕೆ ಹೇಗೆ ಸಾಧ್ಯ? ರೆಬಲ್ ಶಾಸಕರ ನಡೆಗೆ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟ ಸಂದೇಶ ರವಾನೆ ಮಾಡಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ನಿನ್ನೆಲ್ಲ ಹೇಳಿದ್ರಲ್ಲ ರಾಜೀನಾಮೆ ಕೊಟ್ಬಿಡ್ತೀವಿ ಅಂತ. ರಾಜೀನಾಮೆ ಕೊಡ್ತೀವಿ ಅಂದವರೆಲ್ಲ ಕೊಟ್ಟರು ಪರವಾಗಿಲ್ಲ, ಅಂಗೀಕಾರ ಮಾಡೋದಕ್ಕೆ ಪಕ್ಷ ರೆಡಿ ಹಾಕಿದೆ. ಸೊ ಹಿಂಗಂತ ಹೈಕಮಾಂಡ್ ಒಂದು ಖಡಕ್ ಸಂದೇಶವನ್ನ ಕೆಪಿಸಿಸಿ ಅಧ್ಯಕ್ಷರು ಸೇರಿದಂತೆ ಮುಖ್ಯಮಂತ್ರಿಗಳಿಗೆ ರವಾನೆ ಮಾಡಿರೋದ್ರಿಂದ ಹೆದರಿಸಿ ಬೆದರಿಸಿ ಬಂಡಾಯ ಎದ್ದು ಆಕ್ರೋಶ ಹೊರಹಾಕಿ ಸಚಿವ ಸ್ಥಾನ ಸಿಗದೆ ಹೋಗಿರೋದಕ್ಕೆ ನಾವು ರಾಜೀನಾಮೆ ಕೊಡ್ತೀವಿ, ಹಂಗ ಮಾಡ್ತೀವಿ, ಹಿಂಗ ಮಾಡ್ತೀವಿ ಅಂದ್ರೆ ಕೇಳಲ್ಲ ಪಕ್ಷ. ಪಕ್ಷದ ಜೊತೆಗೆ ನಿಂತು ಪಕ್ಷ ನಿಷ್ಠೆ ತೋರಿದ್ರೆ ಮಾತ್ರ ಮುಂದೆ ನಿಮಗೂ ಕೂಡ ಉತ್ತಮ ಸ್ಥಾನಮಾನ ಸಿಗುತ್ತೆ. ಎಲ್ಲರಿಗೂ ಒಂದೇ ಸಲಕ್ಕೆ ಸ್ಥಾನಮಾನ ಕೊಡೋದಕ್ಕೆ ಸಾಧ್ಯ ಇಲ್ಲ. ಈ ಕೊಟ್ಟವರಿಗೆ ಮುಂದಿನ ಸಾರ ಇರಲ್ಲ, ಹೊಸಬರಿಗೆ ಅವಕಾಶ ಮಾಡಿಕೊಡ್ತೀವಿ. ಎಲ್ಲರಿಗೂ ಖಂಡಿತ ಪಕ್ಷ ಸ್ಥಾನಮಾನ ಕೊಟ್ಟೇ ಕೊಡುತ್ತೆ ಅನ್ನುವಂತ ಭರವಸೆಯನ್ನ ಹೈಕಮಾಂಡ್ ಕೊಡೋ ಮೂಲಕ ಬಂಡಾಯವನ್ನ ಶಮನ ಮಾಡೋ ನಿಟ್ಟಿನಲ್ಲಿ ಇಂಥದ್ದೊಂದು ಸೂತ್ರವನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾರುತಿ, ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಂಪುಟ ವಿಸ್ತರಣೆ ಆದ ತಕ್ಷಣ ಬರೀ ರಾಜೀನಾಮೆ ವಿಚಾರಗಳು ನೋಡೋದಕ್ಕೆ ಸಿಕ್ತು, ಬಂಡಾಯ ಎದ್ದವರನ್ನ ನೋಡೋದಕ್ಕೆ ಸಿಕ್ತು. ಹೆಂಗ್ ಶಮನ ಮಾಡಬಹುದು ಪಕ್ಷ ಅಂದ್ರೆ ಖಡಕ್ ಸೂಚನೆ ಕೊಟ್ಬಿಡಿ, ಪರವಾಗಿಲ್ಲ ಅಂಗೀಕಾರ ಮಾಡ್ಕೊಂಡ್ಬಿಡ್ತೀವಿ ಅಂತ. ಹೆಂಗೆ ಅಂತ ಹೆದರಿಸಿ ಬೆದರಿಸಿ ಎಲ್ಲ ನಮ್ಮನ್ನ ಬಗ್ಸಕ್ಕಾಗಲ್ಲ. ಸೊ ಕೊಟ್ಟರು ಪರವಾಗಿಲ್ಲ ಅನ್ನೋ ರೀತಿ ಎಲ್ಲ ಹೇಗೆ? ಶ್ರುತಿ, ಖಾಲಿ ಇದ್ದಂತಹ 20 ಸ್ಥಾನಗಳ ಪೈಕಿ 19 ಸ್ಥಾನಗಳನ್ನು ತುಂಬಿದ್ದಾರೆ. ಮತ್ತೊಂದು ಕಡೆ ಮಹಿಳೆಯರಿಗೂ ಕೂಡ ಯಾವುದೇ ಸ್ಥಾನಮಾನ ಸಿಕ್ಕಿಲ್ಲ ಅಂತ ಮಹಿಳಾ ಶಾಸಕರ ಅಸಮಾಧಾನ. ಮತ್ತೊಂದು ಕಡೆ ಹಿರಿಯ ಶಾಸಕರು ಈಗಾಗಿರುವಂತಹ 20 ಶಾಸಕರ 19 ಶಾಸಕರಿಗಿಂತಲೂ ಕೂಡ ಹೆಚ್ಚು ಅನುಭವ, ಹೆಚ್ಚು ಸಂಘಟನಾ ಶಕ್ತಿ ನಮಗಿದ್ರೂ ಕೂಡ ನಮಗೆ ಅವಕಾಶಗಳು ಕೊಟ್ಟಿಲ್ಲ ಅನ್ನುವಂಥ ಒಂದು ಅಸಮಾಧಾನ ಮತ್ತು ಆಕ್ಷೇಪ ಹಲವು ಹಿರಿಯ ಶಾಸಕರು ವ್ಯಕ್ತಪಡಿಸ್ತಾ ಇರುವಂಥದ್ದು ನಿಜ. ನಿನ್ನೆ ಸಾಲು ಸಭೆಗಳನ್ನು ಮಾಡಿದರೆ ಇವತ್ತು ಕೂಡ ಆ ಸಭೆಗಳು ಮುಂದುವರಿಯುವಂಥ ಒಂದು ಸಾಧ್ಯತೆ ಇದೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ಕ್ಲಾರಿಟಿಯನ್ನು ತೆಗೆದುಕೊಂಡೇ ಈ ಪಟ್ಟಿಯನ್ನು ಬಿಡುಗಡೆ ಮಾಡದಂತೆ ಕಾಣಿಸ್ತಾ ಇದೆ. ಇದೆಲ್ಲವೂ ಕೂಡ ಗೊತ್ತಿತ್ತು. ನಾವು ಸಚಿವ ಸಂಪುಟ ವಿಸ್ತರಣೆ ಆದ ಬಳಿಕ ಯಾರು ಆಕ್ಷೇಪ ವ್ಯಕ್ತಪಡಿಸಬಹುದು, ಯಾರು ಅಸಮಾಧಾನ ವ್ಯಕ್ತಪಡಿಸಬಹುದು, ಯಾರ ಶಕ್ತಿ ಎಷ್ಟಿದೆ, ಯಾರ ಶಕ್ತಿ ಕೇವಲ ಕ್ಷೇತ್ರಕ್ಕಷ್ಟೇ ಸೀಮಿತ ಇದೆಯಾ, ಇಲ್ಲ ಪಕ್ಕದ ಕ್ಷೇತ್ರಗಳಲ್ಲೂ ಕೂಡ ಅವರ ಶಕ್ತಿ ಇದೆಯಾ, ಎಲ್ಲವನ್ನೂ ಕೂಡ ಅಳೆದು ತೂಗಿಯ ಸಚಿವ ಸಂಪುಟ ವಿಸ್ತರಣೆ ಮಾಡಿರುವಂಥದ್ದು 19 ಶಾಸಕರಿಗೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಹೀಗಾಗಿ ನಿನ್ನೆ AICCಯ ನಾಯಕರುಗಳಾಗಿರುವಂತಹ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಆಗಿರ್ಬೋದು, ಅದೇ ರೀತಿ ವೇಣುಗೋಪಾಲ್ ಅವರಾಗಿರ್ಬೋದು, ಅದೇ ರೀತಿ KPCC ಅಧ್ಯಕ್ಷರಾಗಿರುವಂತಹ BK ಹರಿಪ್ರಸಾದ್ ಸೇರಿದಂತೆ ಮುಖ್ಯಮಂತ್ರಿ DK ಶಿವಕುಮಾರ್, ಉಪಮುಖ್ಯಮಂತ್ರಿ ಪರಮೇಶ್ವರ್ ಅವರು ಕೂಡ ಸ್ಪಷ್ಟವಾದಂಥ ಒಂದು ಸಂದೇಶವನ್ನು ಕೊಟ್ಟಿದ್ದು, ಅವಕಾಶಗಳು ಎಲ್ಲರಿಗೂ ಕೂಡ ಸಿಗಬೇಕು. ಆದರೆ ಇರೋದು ಕೇವಲ 33 ಸಚಿವ ಸ್ಥಾನಗಳು ಅಷ್ಟೇ ಆಗಿರೋದ್ರಿಂದ 33 ಶಾಸಕರಿಗೆ ಅಷ್ಟೇ ಅವಕಾಶ ಕೊಡೋಕ್ಕಾಗುತ್ತೆ, ಎಲ್ಲರಿಗೂ ಕೂಡ ಕೊಡೋದಕ್ಕೆ ಆಗೋದಿಲ್ಲ. ಇದನ್ನೇ ನೆಪವಾಗಿಟ್ಕೊಂಡು ನಾವು ನೇರ ರಾಜೀನಾಮೆಯನ್ನು ಕೊಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಬೇರೆ ಯಾವುದೇ ಆಪ್ಷನ್ ಇಲ್ಲ, ಮುಖ್ಯಮಂತ್ರಿಗಳ ಮುಂದೆಯೂ ಕೂಡ ಬೇರೆ ಯಾವುದೇ ಆಪ್ಷನ್ ಇಲ್ಲ. ಖಂಡಿತವಾಗಿಯೂ ಕೂಡ ಯಾರೇ ರಾಜೀನಾಮೆ ಕೊಟ್ಟರು ಕೂಡ ಆ ರಾಜೀನಾಮೆಯನ್ನು ಅಂಗೀಕಾರ ಮಾಡಬೇಕಾಗುತ್ತೆ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಹಾಗಂದ ಮಾತ್ರಕ್ಕೆ ಖಂಡಿತವಾಗಿಯೂ ರಾಜೀನಾಮೆಯನ್ನು ಅಂಗೀಕಾರ ಮಾಡೋದಿಲ್ಲ. ಆದರೆ ನೀವು ಬೆದರಿಕೆ ಅಸ್ತ್ರವನ್ನು ಬಳಸಿದ್ದೇ ಆದರೆ ನಾವು ಕೂಡ ಅದೇ ಅಸ್ತ್ರವನ್ನು ಬಳಸಬೇಕಾಗುತ್ತೆ ಅನ್ನುವಂಥ ಒಂದು ಸಂದೇಶವನ್ನು ಮುಖ್ಯಮಂತ್ರಿ DK ಶಿವಕುಮಾರ್ ಹಾಗೂ ಉಪಮುಖ್ಯಮಂತ್ರಿ ಪರಮೇಶ್ವರ್ ಅವರು ರವಾನೆ ಮಾಡಿರುವಂಥದ್ದು ಸಹಜ. ಯಾವುದೇ ಸಚಿವ
ಸಂಪುಟ ವಿಸ್ತರಣೆ ಆದಾಗ ಯಾವುದೇ ಸರ್ಕಾರ ಇರಲಿ, ಅದು ಈಗ ಕಾಂಗ್ರೆಸ್ ಸರ್ಕಾರ ಇದೆ, ಹಿಂದೆ BJP ಸರ್ಕಾರ ಇತ್ತು, ಹಲವರು ಆಕಾಂಕ್ಷಿಗಳಿರ್ತಾರೆ, ಜಾತಿವಾರು ಆಕಾಂಕ್ಷಿಗಳಿರ್ತಾರೆ, ಜಿಲ್ಲಾವಾರು ಆಕಾಂಕ್ಷಿಗಳಿರ್ತಾರೆ, ಬೇರೆ ಬೇರೆ ವಲಯಗಳಲ್ಲೂ ಕೂಡ ಆಕಾಂಕ್ಷಿಗಳಿರ್ತಾರೆ. ಎಲ್ಲರಿಗೂ ಕೂಡ ಅವಕಾಶಗಳು ಸಿಗೋದಿಲ್ಲ, ಕೆಲವರಿಗೆ ಅವಕಾಶಗಳು ಸಿಗ್ತವೆ, ಭಾಳಷ್ಟು ಜನರಿಗೆ ಅವಕಾಶಗಳು ತಪ್ತವೆ. ಈಗ ಅವಕಾಶಗಳ ತಪ್ಪದಂಥವರನ್ನು ಯಾವ ರೀತಿಯಾಗಿ ಸಮಾಧಾನ ಮಾಡಬೇಕು ಅನ್ನುವಂಥ ಒಂದು ಚರ್ಚೆ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಅವಕಾಶ ವಂಚಿತರಿಂದ ದೊಡ್ಡ ಮಟ್ಟದ ಸಭೆಗಳಾಗ್ತಾ ಇದ್ದಾವೆ, ಬಹಿರಂಗವಾಗಿ ಹೇಳಿಕೆಗಳು ಕೂಡ ಕೊಡ್ತಾ ಇದ್ದಾರೆ. ಸಹಜವಾಗಿ ಇದು ಸರ್ಕಾರಕ್ಕೆ ಒಂದಷ್ಟು ಇರಿಸು ಮುರುಸು ತರಿಸುವಂಥ ಒಂದು ಪ್ರಸಂಗ. ಹೀಗಾಗಿ ಇದನ್ನು ಸಮಾಧಾನ ಮಾಡುವ ಸಲುವಾಗಿ ಇನ್ನೂ ನಿಗಮ ಮತ್ತು ಮಂಡಳಿಗಳ ಅಧ್ಯಕ್ಷರು, ಒಳ್ಳೊಳ್ಳೆ ನಿಗಮ ಮಂಡಳಿಗಳು ಇದ್ದಾವೆ, ಅದನ್ನು ಕೊಡುವಂಥದ್ದು. ಜೊತೆಗೆ ಮುಖ್ಯಮಂತ್ರಿಗಳು 3 ಜನ ಮಾಧ್ಯಮ ಕಾರ್ಯದರ್ಶಿಗಳನ್ನೇ ಮಾಡಿಕೊಂಡಿರುವಂಥ ಒಂದು ಸಂದರ್ಭದಲ್ಲಿ ರಾಜಕೀಯ ಕಾರ್ಯದರ್ಶಿಗಳ ಸಂಖ್ಯೆಯೂ ಕೂಡ ಜಾಸ್ತಿ ಆಗ್ಬೋದು, ಬೇರೆ ಬೇರೆ ಕಾರ್ಯದರ್ಶಿಗಳ ಸಂಖ್ಯೆಯೂ ಕೂಡ ಜಾಸ್ತಿ ಆಗ್ಬೋದು. ಅಲ್ಲಿ ಒಂದಷ್ಟು ಜನರಿಗೆ ಅವಕಾಶಗಳು ಸಿಗುವಂತಿದ್ದಾವೆ. ಈ ಸೂತ್ರವನ್ನು ಬಳಸಿ ಬಹುತೇಕ ಅವರನ್ನು ಸಮಾಧಾನ ಮಾಡುವಂಥ ಒಂದು ಕೆಲಸ ಆಗ್ಬೋದು. ಇಲ್ಲ ಅಂತೇಳಿದ್ರೆ ರಾಜೀನಾಮೆನೇ ಕೊಡೋದೇ ಒಂದು ಅಂತೇಳಿದ್ರೆ ರಾಜೀನಾಮೆ ಪತ್ರ ಕೊಟ್ಟಷ್ಟು ಸುಲಭ ಅಂಗೀಕಾರವೂ ಅಲ್ಲ. ಅದೇ ರೀತಿ ಭಾಳಷ್ಟು ಜನ ರಾಜೀನಾಮೆ ಕೊಡ್ತಾರಂತ ನನಗೇನು ಅನ್ನಿಸ್ತಾ ಇಲ್ಲ. 2-3 ದಿನಗಳ ಕಾಲ ಇದ್ದೇ ಇರುತ್ತೆ, ಒಂದು ವಾರ ಕೂಡ ಇರಬಹುದು. ಅದಾದ ಬಳಿಕ ಎಲ್ಲವೂ ಕೂಡ ತಣ್ಣಗಾಗುತ್ತೆ ಅಂತ DK ಶಿವಕುಮಾರ್ ಅವ್ರಿಗೂ ಗೊತ್ತು, ಅದೇ ರೀತಿ ಪರಮೇಶ್ವರ್ ಅವ್ರಿಗೂ ಗೊತ್ತು. ಹೀಗಾಗಿ 1-2 ದಿನಗಳ ಕಾಲ ಸರ್ಕಾರಕ್ಕೆ ಇದೊಂದಷ್ಟು ತಲೆಬಿಸಿ ಆಗಬಹುದು. ಈ ತಲೆಬಿಸಿಯನ್ನು ಯಾವ ರೀತಿಯಾಗಿ ಕಂಟ್ರೋಲ್ ಮಾಡುತ್ತೆ ಅನ್ನುವಂಥದ್ದನ್ನು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಅವರೇ ಮಲ್ಲಿಕಾರ್ಜುನ ಖರ್ಗೆ ಅವರು ಮೂವರೇ ಸೇರಿ ಅಂತಿಮ ಮಾಡಿದಂತೆ ಕಾಣಿಸ್ತಿದೆ. ಎಲ್ಲವನ್ನೂ ಕೂಡ ಅವ್ರ ಕಡೆ ಬೆರಳು ತೋರಿಸಿ ಇವರನ್ನು ಸಮಾಧಾನ ಮಾಡುವಂಥ ಒಂದು ಕೆಲಸ DK ಶಿವಕುಮಾರ್ ಮಾಡ್ಬೋದು, ಪರಮೇಶ್ವರ್ ಅವರು ಮಾಡ್ಬೋದು, BK ಹರಿಪ್ರಸಾದ್ ಅವರು ಮಾಡ್ಬೋದು, ಅದೇ ರೀತಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಮಾಡುವಂಥ ಒಂದು ಸಾಧ್ಯತೆ ಇದೆ. ಶ್ರುತಿ. ಓಕೆ ಮಾರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.